ಆಡಳಿತ ಪಕ್ಷದ ಈ ನಡೆಯ ಮರ್ಮ ಏನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥ ಏನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದಿದ್ದಾದ್ರೂ ಏನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ರಾಜಕೀಯ ಎಳೆ ಎಳೆಯಾಗಿ. ನಾನು ರಂಜಿತ್ ಶಿರಿಯಾರ್. ಮುಖ್ಯಮಂತ್ರಿಯಾದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ಗೆ ಈಗ ದೊಡ್ಡ ಚಾಲೆಂಜ್ ಎದುರಾಗಿದೆ. ಈ ಸವಾಲು ಸಾಮಾನ್ಯ ಸವಾಲಲ್ಲ. ಡಿಕೆ ಬುಡಕ್ಕೆ ಸಂಬಂಧಿಸಿದ ಅಂತಿಮವಾಗಿ ಅವರದ್ದೇ ಬುಡಕ್ಕೆ ಬರುವ ಈ ಸವಾಲಿಗೆ ಜವಾಬು ಕಂಡುಕೊಳ್ಳೋದು ಅಷ್ಟು ಸುಲಭವೂ ಅಲ್ಲ. ಹಾಗಾದ್ರೆ ಯಾವುದು ಆ ಸವಾಲು? ಈ ಸ್ಟೋರಿ ನೋಡಿ. ಗೌಡ್ರ ಸವಾಲ್. ಒಕ್ಕಲಿಗ ನಾಯಕನಾಗಲು ಒಕ್ಕಲಿಗರೇ ಸವಾಲು. ಸಚಿವರಾಗಲು ಡಿಕೆ ಹಿಂದೆ ಒಕ್ಕಲಿಗರ ದುಂಬಾಲು. ಒಕ್ಕಲಿಗ ನಾಯಕನಾಗಲು ಬಯಸುತ್ತಿರುವಂತಹ ಒಕ್ಕಲಿಗ ಮುಖ್ಯಮಂತ್ರಿಗೆ ಈಗ ಒಕ್ಕಲಿಗರೇ ಸವಾಲಾಗಿದ್ದಾರೆ. ಅದು ಹೇಗೆ ಅಂದ್ರೆ, ಈಗ ಸಚಿವ ಸಂಪುಟ ರಚನೆಯಲ್ಲೇ ಡಿಕೆ ಶಿವಕುಮಾರ್ಗೆ ಆರಂಭಿಕ ಸವಾಲೇ ಗೌಡ ಸಮುದಾಯದ ಶಾಸಕರು. ಇನ್ಫ್ಯಾಕ್ಟ್ ಇವರಲ್ಲಿ ಬಹುತೇಕರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದವರು. ಅಷ್ಟೇ ಅಲ್ಲ, ಬಹಿರಂಗವಾಗಿಯೇ ಡಿಕೆ ಶಿವಕುಮಾರ್ ಪರ ಧ್ವನಿಯನ್ನು ಎತ್ತಿದವರು. ಈ ಪೈಕಿ ಎಚ್.ಸಿ. ಬಾಲಕೃಷ್ಣರಂತೆ ಹಲವರಿಗೆ ತಾನು ಸಿಎಂ ಆದರೆ ನಿಮ್ಮನ್ನ ಮಂತ್ರಿ ಮಾಡ್ತೀನಿ ಅಂತ ಮಾತು ಕೊಟ್ಟಿರಬಹುದು. ಇನ್ನು ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರಂತೆ ಹಲವರಿಗೆ ಪಕ್ಷಕ್ಕೆ ಕರೆತರುವಾಗಲೇ ನಿಮ್ಮನ್ನ ಮಂತ್ರಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟೇ ಕರೆತಂದಿದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ದೊಡ್ಡ ಸಂಖ್ಯೆಯಲ್ಲಿ ಒಕ್ಕಲಿಗ ಸಮುದಾಯದ ಶಾಸಕರು ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಶಾಸಕರಾಗಿದ್ದಾರೆ. ಹಾಗೆ ಕಾಂಗ್ರೆಸ್ ಪಕ್ಷದಿಂದ ಎಂಎಲ್ಸಿಗಳಾಗಿರುವಂತಹ ಒಕ್ಕಲಿಗರ ಸಂಖ್ಯೆಯೂ ಕೂಡ ಕಡಿಮೆ ಏನಿಲ್ಲ. ಆ ವಿವರ ಹೀಗಿದೆ ನೋಡಿ. ವಿಧಾನಸಭಾ ಸದಸ್ಯರು ಡಿಕೆ ಶಿವಕುಮಾರ್, ಲೇಔಟ್ ಕೃಷ್ಣಪ್ಪ, ಪ್ರಿಯಕೃಷ್ಣ, ಎನ್ ಚಲುವರಾಯಸ್ವಾಮಿ, ಡಾಕ್ಟರ್ ಎಂಸಿ ಸುಧಾಕರ್, ಕೆ ವೆಂಕಟೇಶ್, ಶರತ್ ಬಚ್ಚೇಗೌಡ, ರಮೇಶ್ ಬಂಡಿಸಿದ್ದೇಗೌಡ, ಎಚ್.ಸಿ. ಬಾಲಕೃಷ್ಣ, ಗುಬ್ಬಿ ವಾಸು, ಕೆಎಂ ಶಿವಲಿಂಗೇಗೌಡ, ನಂಜೇಗೌಡ, ರಾಜೇಗೌಡ, ರವಿಕುಮಾರ್ ಗೌಡ, ಉದಯ್ ಕೆಎಂ, ಟಿಬಿ ಜಯಚಂದ್ರ, ಹರೀಶ್ ಗೌಡ, ಸಿಪಿ ಯೋಗೇಶ್ವರ್, ಡಾಕ್ಟರ್ ರಂಗನಾಥ್, ಮಂತರ್ಗೌಡ. ಇನ್ನು ವಿಧಾನ ಪರಿಷತ್ನ ಸದಸ್ಯರು ಯಾರ್ಯಾರು ಅಂತ ನೋಡೋಣ. ವಿಧಾನ ಪರಿಷತ್ನ ಸದಸ್ಯರು ದಿನೇಶ್ ಗುಳಿಗೌಡ, ಕೆ ಗೋವಿಂದರಾಜ್, ಎಸ್ ರವಿ, ಮಧುಜಿ ಮಾದೇಗೌಡ, ಪುಟ್ಟಣ್ಣ, ರಾಮೋಜಿಗೌಡ, ಡಾಕ್ಟರ್ ಆರತಿ ಕೃಷ್ಣ, ಎಂಎಲ್ ಅನಿಲ್ ಕುಮಾರ್. ಇಷ್ಟು ಜನ ಕಾಂಗ್ರೆಸ್ ಪಕ್ಷದಿಂದ ಶಾಸಕರು ಹಾಗೂ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಒಕ್ಕಲಿಗ ಸಮುದಾಯದವರು. ಇವರೆಲ್ಲ ಸೇರಿದಂತೆ ಅಂಕಿ ಸಂಖ್ಯೆಯ ಲೆಕ್ಕದ ಪ್ರಕಾರ ಎಷ್ಟಾಗುತ್ತೆ ಅಂದ್ರೆ, ಒಕ್ಕಲಿಗ ಎಂಎಲ್ಎ 20, ಒಕ್ಕಲಿಗ ಎಂಎಲ್ಸಿ 8, ಒಟ್ಟು 28. ಹೀಗೆ ಒಟ್ಟು 28 ಮಂದಿ ಒಕ್ಕಲಿಗ ಸಮುದಾಯದ ಶಾಸಕರಿದ್ದಾರೆ. ಈ ಪೈಕಿ ಬಹುತೇಕ ಎಂಎಲ್ಎಗಳು ಸಚಿವ ಸ್ಥಾನದ ಆಕಾಂಕ್ಷಿಗಳು. ಅಷ್ಟೇ ಅಲ್ಲ, ಹಿರಿಯರು ತಮ್ಮ ಅನುಭವದ ಆಧಾರದ ಮೇಲೆ ಸಚಿವ ಸ್ಥಾನ ಕೇಳಿದ್ರೆ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ಶಾಸಕರು ಡಿಕೆ ಶಿವಕುಮಾರ್ ಸಿಎಂ ಆಗಲು ನಡೆಸಿದಂತಹ ಲಾಬಿ ಆಧರಿಸಿಯೇ ಈಗ ತಮಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಲಾಬಿ ನಡೆಸಿದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ಗೆ ಈ ಒಕ್ಕಲಿಗರ ಪೈಕಿ ಯಾರನ್ನ ಸಂಪುಟಕ್ಕೆ ತೆಗೆದುಕೊಳ್ಳೋದು ಅನ್ನೋದೇ ದೊಡ್ಡ ಸವಾಲಾಗಿದೆ. ಮೂರು ವರ್ಷಗಳಿಂದ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಸಚಿವರಾಗಿದ್ದವರು ಸಹ ಈಗ ಮತ್ತೆ ಸಚಿವರಾಗಲು ಲಾಬಿ ನಡೆಸಿದ್ದಾರೆ. ಈ ಪೈಕಿ ಮೊದಲ ಪಂಕ್ತಿಯಲ್ಲಿರುವವರು ಮಾಜಿ ಸಚಿವ ಚಲುವರಾಯಸ್ವಾಮಿ. ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕರಿಸಿದ ಬೆನ್ನಲ್ಲೇ ಮಾತನಾಡಿದಂತಹ ಚಲುವರಾಯಸ್ವಾಮಿ ಎರಡನೇ ಸುತ್ತಿನ ಪ್ರಮಾಣವಚನದ ವೇಳೆ ಮಂತ್ರಿಯಾಗುವ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿರೋದು ಒಂದು ಕಾಂಗ್ರೆಸ್ಸಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆದಷ್ಟೇ ಎಲ್ರಿಗೂ ಖುಷಿ ಇದೆ. ಸಿದ್ದರಾಮಯ್ಯನವರು ಭಾಳ ಸಂತೋಷವಾಗಿ ಅವ್ರಿಗೆ ಅಧಿಕಾರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದೆ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ. ಸರ್, ಯಶಸ್ವಿಯಾಗಿ ಕೃಷಿ ಖಾತೆ ನಿಭಾಯಿಸಿದ್ರಿ. ಈ ಬಾರಿಗೂ ಮತ್ತು ಮೊದಲ ಹಂತದಲ್ಲೇ ತಾವು ಎಂಟ್ರಿ ಆಗ್ತೀರಿ ಕ್ಯಾಬಿನೆಟ್ಗೆ ಅಂತಕ್ಕಂಥ ನಿರೀಕ್ಷೆಗಳಿತ್ತು. ಆಯಿತು, ಎರಡನೇ ಹಂತದಲ್ಲಿ ಆದ್ರೇನು ಮೊದಲನೇ ಹಂತದಲ್ಲೇ ಎಲ್ಲ ಒಂದೇನೆ ಬಾ. ಈ ಚಲುವರಾಯಸ್ವಾಮಿ, ಎಚ್.ಸಿ. ಬಾಲಕೃಷ್ಣ, ರಮೇಶ್ ಬಂಡಿಸಿದ್ದೇಗೌಡ, ಗುಬ್ಬಿ ವಾಸು, ಸಿಪಿ ಯೋಗೇಶ್ವರ್, ಶಿವಲಿಂಗೇಗೌಡ ಇವರೆಲ್ಲ ಇಲ್ಲಿ ಅಧಿಕಾರ ಸಿಗದೆ ಹೋದ್ರೆ ಬಂದ ದಾರಿಗೆ ಸುಂಕವಿಲ್ಲ ಅಂತ ಬಂದ ಪಕ್ಷಕ್ಕೆ ಗರ್ ವಾಪಸಿ ಮಾಡೋ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಗರ್ ವಾಪಸಿ ಬಗ್ಗೆ ಈಗಾಗಲೇ ಕೆಲವು ನಾಯಕರು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದು ಕೂಡ ಆಗಿದೆ. ದಾವಣಗೆರೆ ಉಪಚುನಾವಣೆ ವೇಳೆ ಜಮೀರ್ ಜೆಡಿಎಸ್ಗೆ ವಾಪಸ್ ಹೋಗ್ತಾರೆ ಎಂಬ ಚರ್ಚೆಗಳೆಲ್ಲ ಕೂಡ ನಡೀತಾ ಇತ್ತು. ಆಗ ಪ್ರತಿಕ್ರಿಯಿಸಿದಂತಹ ಶಾಸಕ ಎಚ್.ಸಿ. ಬಾಲಕೃಷ್ಣ,
ಜಮೀರ್ ಹೆಂಗೆ ಒಬ್ಬನೇ ಜೆಡಿಎಸ್ಗೆ ವಾಪಸ್ ಹೋಗ್ತಾನೆ? ನಮ್ಮನ್ನೆಲ್ಲ ಕಾಂಗ್ರೆಸ್ಗೆ ಕರೆದುಕೊಂಡು ಬಂದಿದ್ದೇ ಜಮೀರ್. ಅವನು ವಾಪಸ್ ಹೋಗೋದಾದರೆ ನಮ್ಮನ್ನು ಕೂಡ ಸೇರಿಸಿ ಕರೆದುಕೊಂಡು ಹೋಗಬೇಕು, ಹೀಗಂತ ಬಹಿರಂಗವಾಗಿ ಹೇಳಿದರು. ಇನ್ನು ನಿನ್ನೆ ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ, ನಾನು 3ನೇ ಬಾರಿ ಶಾಸಕ, ನಮ್ಮ ಕುಟುಂಬದವರು 7 ಬಾರಿ ಶಾಸಕರಾಗಿದ್ದೀವಿ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ನಮ್ಮ ಪಕ್ಷದ ನಾಯಕರುಗಳು, ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಆಗ್ತದೆ ಅದಕ್ಕೆ ಬದ್ಧವಾಗಿದ್ದೇನೆ. ನಾನು ಸಹ ನಮ್ಮ 3ನೇ ಬಾರಿ ಚುನಾವಣೆ ಮಾಡಿ 3ನೇ ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೀನಿ. ನಮ್ಮ ಕುಟುಂಬದಲ್ಲಿ 7 ಬಾರಿ ಗೆದ್ದಿದ್ದೀವಿ. ನಮ್ಮ ತಂದೆಯವ್ರು ಬಿಟ್ಟರೆ 83ರಲ್ಲಿ ಬಿಟ್ಟರೆ ನಮ್ಮ ತಾಯಿಯವರು 3 ಚುನಾವಣೆ ಗೆದ್ದರು. ನಮ್ಮ ತಂದೆಯವರು 2 ಚುನಾವಣೆ ಗೆದ್ದರು. ನಮ್ಮ ತಂದೆಯವರು ಒಂದು ಅಲ್ಪ ಕಾಲ 6 ತಿಂಗಳು ಬಿಟ್ಟರೆ ಸಚಿವರಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ. ಹೀಗೆ ಹಿಂಡು ಒಕ್ಕಲಿಗ ಶಾಸಕರ ದಂಡು ಸಚಿವರಾಗಲು ಬೆನ್ನು ಬಿದ್ದಿರುವಾಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಮತ್ತೊಂದು ಸವಾಲಿದೆ. ಅದು ಏನಂದ್ರೆ, ಸಾಮಾನ್ಯವಾಗಿ ಮುಖ್ಯಮಂತ್ರಿಯೇ ಒಕ್ಕಲಿಗ ಸಮುದಾಯದವರು ಆಗಿರುವಾಗ ಹೇಗಿದ್ರೂ ಆ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಕ್ಕಿದೆ ಎಂಬ ಭಾವನೆ ಪಕ್ಷದ ಹೈಕಮಾಂಡ್ ನಾಯಕರಲ್ಲೂ ಕೂಡ, ಅದರಲ್ಲೂ ಪ್ರಮುಖರಲ್ಲೂ ಕೂಡ ಇದ್ದೇ ಇರುತ್ತೆ. ಹೀಗಾಗಿ ಹೆಚ್ಚು ಸಂಖ್ಯೆಯ ಖಾತೆಗಳನ್ನು ಒಕ್ಕಲಿಗ ಸಮುದಾಯ ಹೊರತುಪಡಿಸಿ ಇತರರಿಗೆ ನೀಡುವುದು ಸಂಪ್ರದಾಯ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಕ್ಕಲಿಗರನ್ನ ಹೆಚ್ಚು ಸಂಖ್ಯೆಯಲ್ಲಿ ಸಂಪುಟಕ್ಕೆ ಸೇರಿಸಿಕೊಳ್ಳಲು ಈ ಅಂಶವೂ ಕೂಡ ಅಡ್ಡಿಯಾಗಿದೆ. ಒಕ್ಕಲಿಗ ನಾಯಕಗೆ ಸಿಎಲ್ಪಿ ನಾಯಕನ ಸ್ಥಾನಮಾನ, ಸಮುದಾಯದ ಇಬ್ಬರಿಗೆ ಈಗಾಗಲೇ ಸಚಿವ ಸ್ಥಾನ. ಅದಷ್ಟೇ ಅಲ್ಲ, ಈಗಾಗಲೇ ಮುಖ್ಯಮಂತ್ರಿ ಒಕ್ಕಲಿಗ ಸಮುದಾಯದವರು ಆಗಿರುವುದರಿಂದ ವಿಧಾನ ಪರಿಷತ್ನ ಸಭಾನಾಯಕರನ್ನು ಕೂಡ ಒಕ್ಕಲಿಗ ಸಮುದಾಯದವರನ್ನೇ ಮಾಡುವ ಸಂಪ್ರದಾಯ ಅನುಸರಿಸಲ್ಲ. ಹೀಗಾಗಿ ಮಂತ್ರಿಯಾಗುವ ಒಬ್ಬರು ಎಂಎಲ್ಸಿ ಸಹ ಬೇರೆ ಸಮುದಾಯದವರೇ ಆಗುವ ಸಾಧ್ಯತೆ ಕೂಡ ಹೆಚ್ಚು. ಸಲದಕ್ಕೆ ಈಗಾಗಲೇ ರಾಮಲಿಂಗಾರೆಡ್ಡಿ ಹಾಗೂ ಕೃಷ್ಣ ಬೈರೇಗೌಡ ಇಬ್ಬರೂ ಕೂಡ ಒಕ್ಕಲಿಗ ಸಮುದಾಯದ ಪ್ರಾತಿನಿಧ್ಯದ ಅಡಿಯಲ್ಲಿ ಮಂತ್ರಿಗಳಾಗಿ ಬಿಟ್ಟಿದ್ದಾರೆ. ಕೃಷ್ಣ ಬೈರೇಗೌಡ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ರಾಮಲಿಂಗಾರೆಡ್ಡಿ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಪರಿಸ್ಥಿತಿ ಹೀಗಿರುವಾಗ ಆ ಸಮುದಾಯದ ಶಾಸಕರ ನಿರೀಕ್ಷೆ ಮಾತ್ರ ಗುಡ್ಡದಷ್ಟಿದೆ. ಈ ಗುಡ್ಡ ದಾಟುವಂತಹ ಸವಾಲು ಈಗ ಹೊಸ ಮುಖ್ಯಮಂತ್ರಿಯ ಮುಂದಿದೆ. ಹಾಗಾದರೆ ಒಕ್ಕಲಿಗ ಪಾಲಿನ ಹೀರೋ ಈಗ ಏನ್ ಮಾಡ್ತಾರೆ ಅಂದ್ರೆ, ಅದು ಈ ಎಳೆ ರಾಜಕೀಯದ ಮುಂದಿನ ಎಳೆ. ವೀರೇಂದ್ರ ಉಪ್ಪುಂದ, ರಿಪಬ್ಲಿಕ್ ಕನ್ನಡ.